ಉಳ್ಕಲ್ಲಿರೋರಿಗೆ ಬರೀ 5 ನಿಮಿಷ ಅಷ್ಟೇ. 5 ನಿಮಿಷ ಮೇಲೆ ನೋವೇ ಇರೋದಿಲ್ಲ, ನಾವು ಹೇಳ್ದಂಗೆ ಇಟ್ಕೊಬೇಕು ಅಷ್ಟೇ. ಆಮೇಲೆ ಜುಮ್ ಅನ್ನೋದಕ್ಕೆಲ್ಲ ಅಲ್ಲಿ ಅಳ್ಳಾಡೋದಕ್ಕೆ ಹೊಸಗಟ್ಟಿ ಅದಕ್ಕೆಲ್ಲ ಬೇರೆ ಇದೆ, ಅದು ಲಿಕ್ವಿಡ್ ಮಾಡಿಕೊಡ್ತೀವಿ. ಅದು ಬೇಕಾದ್ರೆ ಕೊರಿಯರ್ ಮಾಡ್ಬೋದು. ಔಷಧಿ ಮಾಡಲಿಕ್ಕೆ ಇದೆಲ್ಲ ಅಲ್ಲ. ಉಳ್ಕಲ್ಲಿರೋರಿಗೆ ನಂಬರ್ 1 5 ನಿಮಿಷ ಅಷ್ಟೇ ಸ್ವಾಮಿ. ಅದ್ಮೇಲೆ ನೋವಿದ್ರೆ ಕೇಳಿ. ಉಳ್ಕಲ್ಲಿದ್ರೆ ಎಲ್ರಿಗೂ ನಮಸ್ಕಾರ. 5 ನಿಮಿಷ ನಿಮ್ಮ ಎಂಥದ್ದೇ ಅಲ್ಲಿ ನೋವಿದ್ರು ಗುಣ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿದ್ವಿ. ಆ್ಯಂಡ್ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು, ಸಿಕ್ಕಾಪಟ್ಟೆ ಜನ ಅದ್ರ ಬಗ್ಗೆ ಮಾತನಾಡಿದರು. ಆ್ಯಂಡ್ ವಿಡಿಯೋಗಳು ತುಂಬಾ ಬರ್ತಾನೇ ಇದೆ ಅಲ್ಲಿ ನೋವಿಗೆ ಸಂಬಂಧಪಟ್ಟಂತೆ. ಆದರೆ ನೀವು ಏನೇ ಬಳಸಿದ್ರೂ ಈ ರೀತಿ ವರ್ಕ್ ಆಗೋಲ್ಲ. ಯಾಕೆ ಅಂತೀರಾ? ಇದಕ್ಕೆ ಒಂದು ಕಾಂಬಿನೇಷನ್ ಹಾಕಿದ್ದಾರೆ, ಆ ಕಾಂಬಿನೇಷನ್ ಆ ರೀತಿ ವರ್ಕ್ ಮಾಡುತ್ತೆ. ಆ್ಯಂಡ್ ಆ ಗಿಡದ ಬಗ್ಗೆ ಮಾಹಿತಿ ಇಲ್ಲ, ಬೇರೆ ಯಾರೂ ಕೊಟ್ಟಿಲ್ಲ. ಆ್ಯಂಡ್ ಎಷ್ಟೋ ಜನ ಕಾಡು ತಂಬಾಕು ಯೂಸ್ ಮಾಡಿ ಮತ್ತು ಯಾವುದೋ ಒಂದು ಕಾಯಿ ತೋರಿಸ್ಬಿಟ್ಟು ಅದರಲ್ಲೂ ಹಾಲು ಬರುತ್ತೆ, ಇದರಲ್ಲೂ ಹಾಲು ಬರುತ್ತೆ. ಇದನ್ನು ಕಿತ್ತರೆ ಮಂಜಣ್ಣ ಕೇಳಿ ಇದನ್ನು ತೋರಿಸಿ ಜನಕ್ಕೆ. ನೋಡಿ, ಹಾಲು ಬರುತ್ತೆ ಇದರಲ್ಲಿ. ಇದರ ಎಲೆ ಆಗ್ಬೋದು, ಕಾಯಿ ಆಗ್ಬೋದು, ಯಾವುದನ್ನು ಹಿಂಡಿದ್ರೂ ಹಾಲು ಬಂದುಬಿಡುತ್ತೆ. ಹಿಡ್ಕೊಳ್ಳಿ ಗಟ್ಟಿ ಹಿಡ್ಕೊಳ್ಳಿ. ನೋಡಿ ಹಿಂಗೆ ಹಾಲು ಬರುತ್ತೆ. ಇದನ್ನು ಹೆಂಗೆ ಗುರುತು ಮಾಡೋದು ಅಂದರೆ, ಇದನ್ನು ಕಿತ್ತರೆ ಹಾಲು ಬರುತ್ತೆ, ಅಂಟಂಟಾಗುತ್ತೆ. ಅಂಟಂಟಾದರೆ ಸೊ ಅದೇ ಬೆಪ್ಪಾಲೆ, ಕುಟಜ, ಆಮೇಲೆ ಆಲೆ ಮರ ಅಂತೇಳಿ, ಆಲೆ ಮರ ಅಂತಾರೆ. ಸೊ ಇದನ್ನು ಇವರು ಮುಖ್ಯವಾಗಿ ಏನು ಅಲ್ಲಿ ನೋವಿಗೆ ಬಳಸುವಂತಹ ಒಂದು ಮಿಶ್ರಣದಲ್ಲಿ ಒಂದು 2-3 ಐಟಮ್ ಹಾಕ್ತಾರೆ. ಅದ್ರ ಜೊತೆಗೆ ಇದನ್ನು ಹಾಕ್ತಾರೆ. ಇದು ಓಕೆ, ಬೇರೆದು ಹಾಕಿದಾಗ ಅದು ಪ್ರಮಾಣ ಹೆಚ್ಚು ಕಮ್ಮಿ ಆಗ್ಬೋದು ಅನ್ನೋ ಕಾರಣಕ್ಕೆ ಅವರು ಅದನ್ನು ಹೇಳ್ತಾ ಇಲ್ಲ. ಬೇಡ, ಅದು ಪ್ರಮಾಣ ಹೆಚ್ಚು ಕಮ್ಮಿ ಆದರೆ ಅದು ಬಾಯಲ್ಲಿ ಗಾಯ ಆಗಿಬಿಡುತ್ತೆ, ಮತ್ತು ಸುಟ್ಟೋಗ್ಬಿಡುತ್ತೆ ಬಾಯಿ ಅಂತ. ಯಾಕಂದರೆ ಅಷ್ಟು ಖಾರ ಇರ್ತದೆ. ಇದನ್ನು ಯಾವ ರೀತಿ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅಷ್ಟು ಪ್ರಮಾಣದಲ್ಲಿ ಬಳಸಿದ್ರೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಆ್ಯಂಡ್ ಎಷ್ಟು ಜನ ಲೆಕ್ಕನೇ ಇಲ್ಲ. ಒಂದು 1,70,000 ಯೂಟ್ಯೂಬಲ್ಲೇ ಓಡಿದೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಮಿಲಿಯನ್ ಗಟ್ಟಲೆ ಹೋಗ್ಬಿಟ್ಟಿದೆ. ತುಂಬ ಜನ ಬಂದು ತೆಗೆದುಕೊಂಡು ಚೆನ್ನಾಗಿ ವರ್ಕ್ ಆಗಿದೆ ಅಣ್ಣ, ತುಂಬ ಚೆನ್ನಾಗಿ ವರ್ಕ್ ಆಗಿದೆ, ಕೆಲಸ ಆಗಿದೆ ಅಂತ ಅಂದಿದ್ದಾರೆ. ಹೊಸಡಿನ ಸಮಸ್ಯೆ ಇರೋರಿಗೆ, ಅವರು ಕೆಲವ್ರಿಗೆ ವರ್ಕ್ ಆಗ್ತಾ ಇರಲ್ಲ ಹೊಸಡಿನ ಸಮಸ್ಯೆ ಇರೋರಿಗೆ, ಅದಕ್ಕೂ ಕೂಡ ಬೇರೆ ಇದರಲ್ಲೇ ಒಂದು ಕಂಡುಹಿಡಿದಿದ್ದಾರೆ, ಒಂದು ಎಣ್ಣೆ ಮಾಡಿದ್ದಾರೆ. ಅದನ್ನು ಹಾಕ್ಕೊಂಡ್ರೆ ಆ ಹೊಸಡಿನ ಸಮಸ್ಯೆ ಕೂಡ ಗುಣ ಆಗಿಬಿಡುತ್ತೆ. ಹೇಳಿ ಮಂಜಣ್ಣ. ದವಡೆ ಗಟ್ಟಿ ಆಗೋದು, ಈಗ ಅಲ್ಲಾಡ್ತಾ ಇರ್ತದಲ್ಲ, ಆ ಲಿಕ್ವಿಡ್ ಹಾಕೊಂಡ್ರೆ ಎಣ್ಣೆ ಈಗ ಕೆಲವು ಗಿಡಮೂಲಿಕೆಗಳು ಹಾಕಿ ರೆಡಿ ಮಾಡಿದ್ದೀವಿ. ಆ ಲಿಕ್ವಿಡ್ ಹಾಕೊಂಡ್ರೆ ಡೈಲಿ ದಿನಕ್ಕೆ ಒಂದು 3 ಟೈಮ್ ಅದನ್ನು ಹಾಕೊಂಡಂಗೆ ಸುಮ್ಮನಿದ್ರೆ ಸಾಕು, ಅದು ಹೊಸಡು ಗಟ್ಟಿ ಆಗುತ್ತೆ. ಅಲ್ಲೂ ಏನು ಅಳ್ಳಾಡ್ತಿರ್ತದೆ ಅದು ಕೂಡ ಅಳ್ಳಾಡ್ದಂಗೆ. ಆಮೇಲೆ ಪೇಯ್ನ್ ಇದ್ದರೆ ಪೇಯ್ನ್ ಹೋಗುತ್ತೆ. ಜುಮ್ ಅಂತ ಇರ್ತದೆ ನೋಡಿ, ನೀರು ಕುಡಿದ್ರೆ, ಬಿಸಿನೀರು ಕುಡಿದ್ರೆ ಆ ಜುಮ್ ಅನ್ನೋದು ಆ ಥರದ್ದೆಲ್ಲ ಕಂಪ್ಲೀಟ್ ಆಗುತ್ತೆ. ಇದು ಮಾತ್ರ ಉಳ್ಕಲ್ಲಿಗೆ ಮಾತ್ರ ಚೆನ್ನಾಗಿ ಕೆಲಸ ಮಾಡುತ್ತೆ. ಆ ಲಿಕ್ವಿಡ್ ಬಂದು ನಿಮಗೆ ಜುಮ್ ಅನ್ನೋದು, ಈಗ ಹೊಸಡು ವೀಕ್ ಇರೋದು, ಹೊಸಡು ಸೌದಿರೋದು, ಆ ಥರದಕ್ಕೆ ಮಾತ್ರ ಅದು ಚೆನ್ನಾಗಾಗುತ್ತೆ. ಮತ್ತು 15 ದಿನ ಅರ್ಜೆಂಟಿಗೆ ಯಾರಾದರೂ ನೋವಿರ್ತದೆ, ಅರ್ಜೆಂಟಿಗೆ ಒಂದು ಔಷಧಿ ಹೇಳಿದರೆ ನೀವು? ಗುಬಚ್ಚಿ ಮುಳ್ಳು ಗಿಡ ಮತ್ತು ಉಗ್ನಿ ಉಂಬು ಅಂತ ಎಲ್ಲ ಕಾಣ್ತಾ ಇಲ್ಲ, ತೋರಿಸ್ಬಿಡ್ತಾ ಇದ್ದೆ ಇದ್ರೆ. ಅದು ಎರಡನ್ನೂ ಡೈಲಿ ಒಂದು 15 ನಿಮಿಷ ಎರಡರಲ್ಲಿ ಯಾವ್ದಾರು ಒಂದಾದರೂ ಆಗುತ್ತೆ. ಆ ಗುಬ್ಬಚ್ಚಿ ಮುಳ್ಳಂತೂ ಸಖತ್ ಕೆಲಸ ಮಾಡ್ತದೆ, ಅದು ಗಟ್ಟಿ ಆಗುತ್ತೆ. ಮತ್ತು ಪೇಯ್ನ್ ಇದ್ದರೆ ಅದರಲ್ಲೂ ಕಮ್ಮಿ ಆಗಿಬಿಡ್ತದೆ ನಿಮಗೆ. ಆಮೇಲೆ ಇನ್ನೊಂದು ಯಾರಿಗೋ ಒಬ್ಬರಿಗೆ ಪಾಪ ತುಂಬ ದೂರದಲ್ಲಿದ್ದರು, ಅವ್ರಿಗೂ ಒಂದು ಮೆಡಿಸನ್ ಹೇಳಿದ್ರು. ಯಾಕೆಂದರೆ ಇನ್ನೊಂದು ತುಂಬ ದೂರದಲ್ಲಿರೋರಿಗೂ ಮೆಡಿಸನ್ ಹೇಳ್ತಾರೆ. ನೀವೇನು ಮಾಡ್ತೀರಾ, 15 ದಿನ ತಾನೇ ಅಂತ ಹೇಳ್ಬಿಟ್ಟು ತೊಗೊಂಬಿಟ್ಟು, ಅಂದರೆ ಒಂದು 15 ದಿನ ಇರ್ತದೆ ಅಷ್ಟೇ, ನಿಮಗೆ ಪೇಯ್ನ್ ಕಮ್ಮಿ ಆಗಿರ್ತದೆ, ಮತ್ತು ಅದೇ ಪ್ರಾಬ್ಲಮ್ ಆಗುತ್ತೆ. ಶಾಶ್ವತವಾಗಿ ಅದು ನೋವು ಹೋಗ್ಬಿಡ್ಬೇಕು ಅಂದರೆ ಇದ್ರದ್ದು ಬಳಕೆ ಮಾಡಬೇಕು. ಇದನ್ನು ಇವರು ಮಾಡಿಕೊಡ್ತಾರೆ ಮೆಡಿಸನ್ನು, ಅದನ್ನು ಬಳಕೆ ಮಾಡಬೇಕು. ಆಮೇಲೆ ಏನು ನಿಮಗೆ ಒಂದು ಹೋಟ್ಲಿಗೆ ಹೋಗಿ ಊಟ ಮಾಡಿದಷ್ಟು ಅಷ್ಟೇ ಕಾಸು ಇಸ್ಕೊತಾರೆ. ಒಂದು ಫ್ಯಾಮಿಲಿಗೆ ಹೋಗಿ ಊಟ ಮಾಡಿದ್ರೆ ಎಷ್ಟು ಹೋಗುತ್ತೆ? ಅಂಡ್ ಜಾಸ್ತಿನೇ ಹೋಗುತ್ತೆ. ಇವರು ಅಷ್ಟು ಕೂಡ ಇಸ್ಕೊಂತಿಲ್ಲ. ಕೆಲವರು ಪಾಪ ಏನೂ ಇಲ್ಲ, ಬಡವರು ಅಂತಂದವ್ರಿಗೆ 100 ರೂಪಾಯಿ ಕೆಲವು ಅದನ್ನು ಇಸ್ಕೊಂಡಿಲ್ಲ. ನಮ್ಮ ಚಾರ್ಜು 400-500 ಇರ್ತದೆ. ಏನೂ ಇಲ್ಲ ಅಂತ ಅಂದವ್ರಿಗೆ ಇನ್ನೇನು ಮಾಡಿ. ಈಗ ನೋಡಿ, ಇವಾಗ ಬಂದಿದ್ದೀವಿ ಸ್ವಾಮಿ, ಸುಮಾರು ಇಲ್ಲಿ ಒಂದು ಹತ್ತತ್ರ ಒಂದು 30 ಕಿಲೋಮೀಟ್ರ್ ಬಂದಿದ್ದೀವಿ. 30 ಕಿಲೋಮೀಟ್ರ್ ಬಂದು ಅವ್ರ ಕೆಲಸ ಬಿಟ್ಟು ಅವರು ಇದೆಲ್ಲ ಕಿತ್ಕೊಂಡು ಎಲ್ಲ ಹೋಗಿ ಮಾಡಿಕೊಡ್ಬೇಕು ಅಂದರೆ ಅವ್ರಿಗೂ ಖರ್ಚು ಬೀಳುತ್ತೆ, ಅವ್ರದ್ದು ಒಂದಿನ ಸಂಪಾದನೆ ಹೋಗುತ್ತೆ. ಏನೋ ಇವಾಗ ಮಾಡಿಕೊಡಿ ಸರ್ ಅಂತ ಇದಕ್ಕೆ ಒಂದು ಮಾಡಿಕೊಡಿ, ಜನಕ್ಕೆ ಒಳ್ಳೇದಾಗುತ್ತೆ ಅಂತ ಇದಕ್ಕೆ ಅವ್ರು ಮಾಡ್ತಾಯಿದ್ದಾರೆ. ಸೊ ಆ ಕಾರಣಕ್ಕೆ ನೀವು ನಿಮ್ಮ ಕೈಯಲ್ಲಿ ಏನಾಗುತ್ತೆ ನೀವು ಕೊಡಿ, ಅವರು ಮಾಡಿಕೊಡ್ತಾರೆ. ನೀವು ಆಸ್ಪತ್ರೆಗೆ ಹೋದರೆ 10,000 15,000 ಖರ್ಚಾಗೋದು, ಇವರು ಒಂದು 500 ರೂಪಾಯಿಲಿ ಕೆಲಸ ಆಗಿಬಿಡುತ್ತೆ ಇವ್ರ ಹತ್ರ. ಸರಿನಾ? ಅದು ಏನು ಹೆಚ್ಚು ತುಂಬ ಜನ ಜಾಸ್ತಿ ತೊಗೊಂಡು ಇಲ್ಲ, 100 ರೂಪಾಯಿ ತೊಗೊಂಡು ಕಳಿಸಿದ್ದಾರೆ. ಕೆಲವರು ತಗೊಂಡಿದ್ದೀನಿ, 100 ರೂಪಾಯಿ, ಕೆಲವರು ಫ್ರೀನೂ ಬಿಟ್ಬಿಟ್ಟಿದ್ದೀನಿ.
ಹಂಗೆ ಜನ ನೋಡಿದ್ರೆ ಗೊತ್ತಾಗುತ್ತಲ್ಲ ನಮಗೂ ಯಾವ ಪರಿಸ್ಥಿತಿ ಅಂತ, ಹಂಗಾಗಿ ಆ ರೀತಿ. ಹತ್ರ ಇದ್ರೆ ಬನ್ನಿ, ದೂರದಲ್ಲಿದ್ರು ಒನ್ ಟೈಮ್ ಬಂದು ಹೋಗ್ಬಿಟ್ರೆ ನಿಮ್ಗೇನು ಲಾಸ್ ಏನೂ ಇಲ್ಲ, ಅನುಕೂಲ ಆಗುತ್ತೆ. ಕೊರಿಯರ್ ಮಾಡೋದಕ್ಕೆ ಆಗಲ್ಲ, ಯಾಕೆಂದ್ರೆ ಹಸಿ ಸೊಪ್ಪು ಅದು ಹೋಗೋದಕ್ಕೆ ಒಂದು ವಾರ ಆದರೆ ವರ್ಕ್ ಆಗಲ್ಲ. ಅದು ಅಂಶ ಕಳ್ಕೊಂಬಿಟ್ರೆ ಆಮೇಲೆ ನಾವಿಲ್ಲಿ ದುಡ್ಡು ಇಸ್ಕೊಂಡಿರ್ತೀವಿ, ಅಲ್ಲಿಗೆ ಕಳಿಸಿ ಅದು ವರ್ಕ್ ಆಗಲಿಲ್ಲ ಅಂದರೆ ನಮ್ಮನ್ನೇ ಬೈಕಂತಾರೆ. ಅದಕ್ಕೆ ಹತ್ರ ಇರೋರು ಬಂದರೆ ಭಾಳ ಒಳ್ಳೆಯದು. ದೂರದವ್ರಿಗೆ ಲಿಕ್ವಿಡ್ ಒಂದು ರೆಡಿ ಮಾಡ್ತಾ ಇದ್ದೀವಿ, ಇದೇ ಹಲ್ಲು ನೋವಿಗೆ ಅಂತ. ನೋಡೋಣ, ಅದೇನಾರ ಆದರೆ ಸಾಧ್ಯ ಆದರೆ ಅದನ್ನು ವ್ಯವಸ್ಥೆ ಮಾಡೋಣ ಕೊರಿಯರ್. ಈಗ ಏನಂದರೆ ಅವರು ಏನು ಹೇಳ್ತಾ ಇದ್ದಾರೆ, ತುಂಬ ದೂರ ಇರೋರಿಗೆ ನಾವು ಹೇಳಿಡ್ತೀವಿ, ತಕ್ಷಣಕ್ಕೆ ಒಂದಷ್ಟು ಪರಿಹಾರನೂ ಹೇಳಿಡ್ತೀವಿ. ಬಟ್ ತಕ್ಷಣಕ್ಕೆ ಮಾಡ್ಕೊಬೋದು, ಒಂದು 15 ದಿನ, ಒಂದು ವಾರ ಕಮ್ಮಿ ಇರ್ತದೆ, ಆಮೇಲೆ ತಿರ್ಗಾ ಸ್ಟಾರ್ಟ್ ಆಗಿಬಿಡುತ್ತೆ. ಇದಾದರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಆ್ಯಂಡು ಕೆಲವರಿಗೆ ವರ್ಷಗಟ್ಟಲೆ ಬರೋದೇ ಇಲ್ಲ ಶಾಶ್ವತವಾಗಿ ಬರೋದೇ ಇಲ್ಲ, ಹಂಗಾಗ್ಬಿಡುತ್ತೆ. ಹಾಗಾಗಿ ಬಳಕೆ ಮಾಡಿ ಇದನ್ನು ಹಸಿದೇ ಬಳಕೆ ಮಾಡಿ, ಹಸಿದೇ ಚೆನ್ನಾಗಿ ಕೆಲಸ ಮಾಡುತ್ತೆ. ನೀವು ಇದನ್ನು ಪಾರ್ಸಲ್ ಕಳಿಸಿದಾಗ ಒಣಕೊಂಡಿರೋದು ಅಷ್ಟು ಹೆಚ್ಚಾಗಿ ಕೆಲಸ ಮಾಡಲ್ಲ. ಬಿಕಾಸ್ ಇವರು ಅದನ್ನು ಪರೀಕ್ಷೆ ಮಾಡಿ ನೋಡಿದ್ರು, ಒಣಗಿಸ್ಬಿಟ್ಟು ಕಳಿಸಿದ್ರು ಅಂತೆ. ಅದು ಕಳಿಸಿದ್ರೆ ವರ್ಕೌಟ್ ಆಗಿಲ್ಲ ಅಂದರೆ ಇವ್ರಿಗೂ ಬೇಜಾರು. ನಾನು ದುಡ್ಡು ತೊಗೊಂಡಿದ್ದೀನಿ, ಆ ಕರ್ಮ ಯಾಕಪ್ಪ, ಇನ್ನೊಬ್ಬನ ಕರ್ಮ ಯಾಕೆ, ಇನ್ನೊಬ್ಬ ಬಳಸ್ಕೊಂಡು ಅವ್ನ ಕರ್ಮ ಆಗ್ತಾನೆ, ಶಾಪ ಆಗ್ತಾನೆ, ಯಾಕೆ ಬೇಕು? ಅವನ ಕರ್ಮ ಬೇಕಾಗಿಲ್ಲ, ಅವ್ನು ಶಾಪ ಹಾಕೋದು ಬೇಕಾಗಿಲ್ಲ. ಏನು ಗುಣ ಆಗಿ ಚೆನ್ನಾಗಿರಪ್ಪ ಅಂದರೆ ಖುಷಿ. ಹೌದು, ಉಳ್ಕಲ್ಲಿರೋರಿಗೆ ಬರೀ 5 ನಿಮಿಷ ಅಷ್ಟೇ. 5 ನಿಮಿಷ ಮೇಲೆ ನೋವೇ ಇರೋದಿಲ್ಲ, ನಾವು ಹೇಳ್ದಂಗೆ ಇಟ್ಕೊಬೇಕು ಅಷ್ಟೇ. ಆಮೇಲೆ ಜುಮ್ ಅನ್ನೋದಕ್ಕೆಲ್ಲ ಅಲ್ಲಿ ಅಳ್ಳಾಡೋದಕ್ಕೆ ಹೊಸಗಟ್ಟೆ ಅದಕ್ಕೆಲ್ಲ ಬೇರೆ ಇದೆ, ಅದು ಲಿಕ್ವಿಡ್ ಮಾಡ್ಕೊಡ್ತೀವಿ. ಅದು ಬೇಕಾದ್ರೆ ಕೊರಿಯರ್ ಮಾಡ್ಬೋದು. ಇದು ಔಷಧಿ ಮಾತ್ರ ನಾವು ಇರೋತಕ್ಕೆ ಬಂದು ತಗೋಬೇಕು, ಉಳ್ಕಲ್ಲಿಗೆ ಮಾತ್ರ 5 ನಿಮಿಷದೊಳಗಡೆ ಕಮ್ಮಿ ಆಗ್ಬಿಡುತ್ತೆ. ಅದಕ್ಕಿಂತ ಹೆಚ್ಚು ಇರೋದೇ ಇಲ್ಲ ಬಿಡಿ. ನಾವು ಮನೇಲೂ ನಿಮಗೆ ಪರ್ಮನೆಂಟಾಗೆ ಹುಳನೇ ಬರಬಾರ್ದು, ಸತ್ತೋಗ್ಬೇಕು ಆ ಥರ ಆಗಬೇಕು ಅಂದರೆ ಒಂದು 3 ದಿನಕ್ಕೆ ಆಗೋಷ್ಟು ಕೊಡ್ತೀವಿ. ಇಲ್ಲಿ ಹತ್ರ ಇರೋರು ಕೊಟ್ಟು ಕಳಿಸ್ತೀನಿ. ಬೆಳಿಗ್ಗೆ ಸಂಜೆ ಮಾಡಿಬಿಟ್ರೆ ನಿಮ್ಗೆ ನೋವೇ ಇರೋಲ್ಲ, ಊದ್ಕೊಂಡಿರೋದು, ಇನ್ಫೆಕ್ಷನ್ ಆಗಿರೋದು ಅದೆಲ್ಲ ಕ್ಲಿಯರ್ ಆಗುತ್ತೆ. ಇದನ್ನು ಆಮೇಲೆ ಗಿಡ ತೋರಿಸಿ ಅಂತೀರಾ, ಬನ್ನಿಯಪ್ಪ ಗಿಡ ತೋರಿಸಿ, ಇನ್ನೆಷ್ಟು ಹತ್ರದಲ್ಲಿ ತೋರಿಸ್ಬೇಕು ನೋಡಿ ಗಿಡ ಹೆಂಗಿರುತ್ತೆ ಅಂತ ನೋಡ್ಕೊಂಬಿಡಿ. ಇದನ್ನು ಮುರಿದ್ರೆ ಕಿತ್ತರೆ ಹಾಲು ಬರುತ್ತೆ. ಇದನ್ನು ಬೆಪ್ಪ ಆಲೆ ಅಂತಾರೆ, ಆಲೆ ಸೊಪ್ಪು ಅಂತಾರೆ. ನೋಡಿ ಹಾಲು ಹೆಂಗಿದೆ, ಹೆಂಗೆ ಬರ್ತಾಯಿದೆ ಹಾಲು. ಈ ಸೊಪ್ಪು ಇದು ಮಂಜಣ್ಣವ್ರು ಕಿತ್ಕೊತಾ ಇದ್ದಾರೆ. ಸೊಪ್ಪನ್ನು ಕೀಳಬೇಕಾದ್ರೆ ನೋಡಿ ಈ ಥರ ಹಾಲು ಬರುತ್ತೆ. ಇದಕ್ಕೆ ಕಾಯಿ ಕೂಡ ಇರುತ್ತೆ. ಕಾಯಿ ಈಗ ನಾನು ತೋರಿಸ್ತೀನಿ, ಹಿಂದೆ ಶೂಟ್ ಮಾಡಿದ್ದೆ, ಅದು ಕಾಯಿ ತೋರಿಸ್ತೀನಿ, ಕಾಯಿ ಯಾವ ರೀತಿ ಇರುತ್ತೆ ಅಂತ. ಇದನ್ನು ಹಾಲಿಗೆ ಇದರ ಕಾಯನ್ನು ಹಾಕ್ಬಿಟ್ರೆ ಸಾಕು, ಮೊಸರಾಗ್ಬಿಡುತ್ತೆ, ಬೇಗ ಮೊಸರಾಗ್ಬಿಡುತ್ತೆ. ಒಂದು ನೈಟು ಮೊಸರಾಗೋದು 1 ಅವರಲ್ಲಿ ಮೊಸರು ರೆಡಿ ಆಗ್ಬಿಡುತ್ತೆ. 5 ನಿಮಿಷದಲ್ಲೂ ಆಗುತ್ತೆ. ಅದು ಕರೆಕ್ಟಾಗಿ ಹಾಲು ಕರೆಕ್ಟಾಗಿರ್ಬೇಕು, ಅವಾಗ 5 ನಿಮಿಷದಲ್ಲಿ ಆಗುತ್ತೆ. ಇಲ್ಲಾಂದರೆ ಒಂದು ಅರ್ಧ ಗಂಟೆ ಆದರೂ ಬೇಕಾಗುತ್ತೆ. ಹಾಲು ನೋಡಿ, ಹಾಲು ಎಷ್ಟು ಚೆನ್ನಾಗಿದೆ ಅಂತ. ಹಾಲು ನೋಡಿ, ಹಾಲಿದು ಈ ಹಾಲು ಬರುವಂಥದ್ದು ಹೊಟ್ಟೆಗೆ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ, ಮೂಳೆಗಳಿಗೆಲ್ಲ ಚೆನ್ನಾಗಿ ಕೆಲಸ ಮಾಡುತ್ತೆ. ಚರ್ಮ ಸೋರೆಸಿಸ್ಗೂ ಏನೋ ಕೆಲಸ ಮಾಡುತ್ತೆ ಚೆನ್ನಾಗಿ. ಆಮೇಲೆ ಇದ್ರದ್ದು ಚನ್ನಪಟ್ಟಣ ಆಟಿಕೆಗಳನ್ನು ಇದರಲ್ಲೇ ಮಾಡೋದು, ಯಾಕೆಂದರೆ ಅಷ್ಟು ಅಚ್ಚುಕಟ್ಟಾಗಿ ಅದು ರೆಡಿ ಆಗುತ್ತೆ ಅನ್ನೋ ಕಾರಣಕ್ಕೆ. ಈ ಬೆಪ್ಪಾಲೆ ನೋಡಿ, ಅಂಟು ಕಿತ್ಕೊಂಡ್ಮೇಲೆ ಅಂಟು ಅದು ಅದರ ಹಾಲು. ಈ ಬೆಪ್ಪಾಲೆದು ಆಟಿಕೆಗಳು, ಚನ್ನಪಟ್ಟಣದ ಆಟಿಕೆಗಳಿಗೆ ಭಾಳ ಚೆನ್ನಾಗಿ ಯೂಸ್ ಮಾಡ್ತಾರೆ. ಅದು ಅಚ್ಚುಕಟ್ಟಾಗಿ ಬರಲಿಕ್ಕೆ ಇದು ಕಾರಣ ಆಗುತ್ತೆ. ಈ ತುಂಬ ಕಡೆ ರೋಡ್ ಸೈಡೆಲ್ಲ ಇರುತ್ತೆ ಈ ಗಿಡ, ನೋಡ್ಕೊಬೋದು ನೀವು.